ಪುಟ್ಟಕ್ಕನ ಮಗಳು ಸೀರಿಯಲ್ ಮತ್ತಷ್ಟು ಹತ್ತಿರವಾದ ಕಂಠಿ ಸ್ನೇಹ ತೆರೆಮರೆಯಲ್ಲಿ ಪ್ರೇಮಿ ಹಕ್ಕಿಗಳನ್ನು ನೋಡಿದ ರಾಧಾಗಿ ಹೊಟ್ಟೆ ಉರಿ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ತಂಡದಿಂದ ಅದ್ಭುತವಾಗಿ ಪ್ರೇಮಿಗಳ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಇನ್ನು ಕಂಠಿ ಹಾಗೂ ಸ್ನೇಹ ಮುನಿಸು ಮರೆತು ಒಂದಾಗಿ ಇರುವುದು ರಾಧಾಗೆ ಬಹಳ ಕೋಪ ತರಿಸಿದೆ. ಕಂಠಿ ಹಾಗೂ ಸ್ನೇಹನನ್ನು ಆದಷ್ಟು ಬೇಗ ದೂರ ಮಾಡಬೇಕು, ಅವರಿಬ್ಬರಿಗೂ ಒಂದಾಗಬಾರದು ಎಂದು ರಾಧಾ ಸ್ಕೆಚ್ ಹಾಕಿದ್ದಾಳೆ. ಆದರೆ ರಾಧಾ ಅಂದುಕೊಂಡಿದ್ದೇ ಒಂದು, ಆದರೆ ಆಗುತ್ತಿರುವುದೇ ಇನ್ನೊಂದೇ. ಕಂಠಿ ಸ್ನೇಹ ವ್ಯಾಲೆಂಟೈನ್ಸ್ ಡೇ ಅನ್ನು ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಿ ಮನೆಗೆ ಬರುತ್ತಾರೆ. ಆ ವೇಳೆ ರಾಧಾ ಮೆತ್ತಗೆ ಕಿಟಕಿಯಿಂದ ಇಬ್ಬರ ನಡವಳಿಕೆಯನ್ನು ಪತ್ತೆ ಮಾಡಿರುತ್ತಾಳೆ. ಕಂಠಿ ಹಾಗೂ ಸ್ನೇಹಳನ್ನು ದೂರ ಮಾಡಬೇಕು ಎನ್ನುವುದು ರಾಧಾ ಪ್ಲಾನ್. ಆದರೆ ಅದ್ಯಾವುದು ಸ್ನೇಹ ಹಾಗೂ ಕಂಠಿ ಮಧ್ಯೆ ನಡೆಯುವುದು ಇಲ್ಲ. ಶಶಿಕಲಾ ಹಾಗೂ ರಾಧಾ ಅದೆಷ್ಟೇ ಸಹ ಸ್ನೇಹಳನ್ನು ಮನೆಯಲ್ಲಿ ಕೆಟ್ಟವಳನ್ನಾಗಿ ಮಾಡಲು ನೋಡಿದರೂ ಆ ಪ್ಲಾನ್ ಎಲ್ಲ ಉಲ್ಟಾ ಹೊಡೆಯುತ್ತಿದೆ. ಸ್ನೇಹ ಮಾತ್ರ ಅದ್ಯಾವುದು ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಹಾಗೆಯೇ ಕಾಣುತ್ತಿಲ್ಲ. ಆದರೆ ಬಸು ಗರ್ಭಿಣಿ ಎನ್ನುವ ವಿಚಾರ ಮಾತ್ರ ನಂಜಮ್ಮಗೆ ಹೇಗೆ ತಿಳಿಯಿತು ಎನ್ನುವ ವಿಚಾರ ಮಾತ್ರ ಸ್ನೇಹ ಅನುಮಾನಕ್ಕೆ ಕಾರಣ ಆಗುತ್ತಿದೆ. ಮನೆಗೆ ಬಂದ ಕಂಠಿ ಸ್ನೇಹ ಸಖತ್ ರೊಮ್ಯಾಂಟಿಕ್ ಆಗಿ ಇರುತ್ತಾರೆ. ಕಂಠಿ ಮೆತ್ತಗೆ ಹೇಳುತ್ತಾನೆ, ಪ್ರೇಮಿಗಳ ನಡುವೆ ನನ್ನ ಮನಸ್ಸು ನೀವು ಮತ್ತೆ ಕದ್ದು ಬಿಟ್ಟಿದ್ದೀರಾ ಎಂದಾಗ ಸ್ನೇಹ ಮೆತ್ತಗೆ ಹೇಳುತ್ತಾಳೆ, ಹೃದಯ ಕದ್ದಿರುವುದು ನಾನಲ್ಲ ಅದು ನೀವು ಎಂದು ನಗುತ್ತಾ ಹೇಳುತ್ತಾಳೆ. ಒಡೆದ ಮನಸ್ಸುಗಳನ್ನು ಒಂದಾಗಿಸಿದ ಪ್ರೇಮಿಗಳ ದಿನ. ಇದನ್ನು ಕೇಳಿಸಿಕೊಂಡ ಕಂಠಿ ಮಾತ್ರ ಏನು ಮಾತನಾಡದೆ ನಗುತ್ತಾನೆ. ಹಾಗೆ ಸ್ನೇಹಳನ್ನು ಹತ್ತಿರ ಎಳೆದುಕೊಳ್ಳುತ್ತಾನೆ. ಇದನ್ನು ನೋಡಿದ ಸ್ನೇಹ ಮೆತ್ತಗೆ ಹೇಳುತ್ತಾಳೆ, ಶ್ರೀ ನೀವು ನನ್ನ ಕೈ ಬಿಡಿ ಎಂದಾಗ ಕಂಠಿ ಮಾತ್ರ ಸ್ನೇಹ ಕೈ ಬಿಡದೆ ನನ್ನ ಹೆಂಡತಿ ಕೈ ನಾನು ಹಿಡಿದರೆ ತಪ್ಪೇನು ಎಂದು ಹೇಳುತ್ತಾನೆ. ಆಗ ಸ್ನೇಹ ನಿಲ್ಲಿ, ನಾನು ನಿಮ್ಮ ಕಿವಿಯಲ್ಲಿ ಏನು ಹೇಳಬೇಕು ಎಂದು ಹೇಳಿ ನಾಟಕ ಬಡಿ ಸಿಹಿ ಮುತ್ತನ್ನು ಕೊಡುತ್ತಾಳೆ. ಆ ಕೂಡಲೇ ಅಲ್ಲಿಂದ ಓಡಿ ಹೋಗುತ್ತಾಳೆ. ಕಂಠಿಗೆ ಸಿಹಿ ಮುತ್ತು ನೀಡಿದ ಸ್ನೇಹ. ಇದನ್ನೆಲ್ಲ ನೋಡಿದ ರಾಧಾಕ್ಕೆ ಬಹಳ ಕೋಪ ಬರುತ್ತದೆ. ಕಂಠಿ ಹಾಗೂ ಸ್ನೇಹ ಯಾವತ್ತೂ ಒಂದಾಗಿ ಇರಬಾರದು ಎಂದು ಆಕೆ ಅಂದುಕೊಂಡಿರುತ್ತಾಳೆ. ಆದರೆ ಇದೀಗ ಮತ್ತಷ್ಟು ಹತ್ತಿರ ಆಗುವುದಕ್ಕೆ ರಾಧಾ ಹಾಗೂ ಶಶಿಕಲಾ ಕಣ್ಣು ಕೆಂಪಾಗಿಸಿದೆ. ಇನ್ನು ಸಹನಾ ಹಾಗೂ ಆಕೆ ಅತ್ತೆಯ ನಡುವೆ ಸಮರಗಳು ನಡೆಯುತ್ತೇ ಇದೆ. ಅತ್ತೆಯ ವಿರುದ್ಧ ಸಿಡಿದೆದ್ದ ಸಹನಾಳನ್ನು ಮನೆಯಿಂದ ದೂರ ಮಾಡಬೇಕು, ವಿನುತಳನ್ನು ಮನೆ ಸೊಸೆಯಾಗಿ ಮಾಡಿಕೊಳ್ಳಬೇಕು ಎನ್ನುವುದು ಕೌಸಲ್ಯ ಆಸೆ. ಆದರೆ ಈ ವಿಚಾರ ಸಹನಾ ಕಿವಿಗೆ ಬಿದ್ದಿದೆ. ಇದರಿಂದಾಗಿ ಕೌಸಲ್ಯ ತಿರುಗಿ ಬಿದ್ದಿದ್ದ ಸಹನಾ ಬಹಳ ಜೋರಾಗಿ ಅತ್ತೆಯ ಬಳಿ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡುತ್ತಿದ್ದಾಳೆ. ಇದನ್ನೆಲ್ಲ ದೂರದಿಂದ ಕೇಳಿಸಿಕೊಂಡ ಮುರಳಿ ಸಹನಾಗೆ ಬಹಳ ಜೋರಾಗಿ ಗದರುತ್ತಾನೆ. ಸಹನಾ ಯಾಕೆ ಹೀಗೆ ಮಾತಾಡ್ತಾ ಇದ್ದೀಯಾ ಎಂದು ಕೇಳುತ್ತಾಳೆ. ಮುರಳಿ ಮಾತು ಕೇಳಿದ ಸಹನಾ, ನಿಮ್ಮ ತಾಯಿ ವಿನುತಾ ಜೊತೆ ಮದುವೆ ಮಾಡಲು ಹೊರಟಿದ್ದಾರೆ ಎಂದು ಕೊಂಚ ಜೋರಾಗಿ ಹೇಳುತ್ತಾರೆ. ಇದನ್ನು ಕೇಳಿಸಿಕೊಂಡ ಕೌಸಲ್ಯಗೆ ಕೊಂಚ ಶಾಕ್ ಹೋಗುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.